ಒಂದು ದಿನ ಒಬ್ಬ ಸಾಧು ರಾಜನ ಅರಮನೆಗೆ ಹೋಗಿದ. ಅವನ ಪ್ರಭಾವ ತುಂಬಾ ಪ್ರಬಲವಾಗಿತ್ತು. ಅದಕ್ಕೆ ಯಾರೂ ಅವರನ್ನ ತಡೆಯಲಿಲ್ಲ. ಅದಕ್ಕೆ ಆ ಸಾಧು ನೇರವಾಗಿ ರಾಜನ ದರ್ಬಾರಕ್ಕೆ ಆಗಮಿಸಿದ. ಆಗ ಸ್ವತಃ ರಾಜ ಆ ಸಾಧು ಮುಂದೆ ಕೈ ಮುಗಿದು ಕೇಳಿದ, ಗುರುಗಳೇ, ನಾನ್ ನಿಮ್ಗೆ ಏನು ಸಹಾಯ ಮಾಡಬಲ್ಲೆ ಅಂತ. ಆಗ ಆ ಸಾಧು ಹೇಳಿದ, ನನಗೆ ಈ ವಿಶ್ರಾಂತಿ ಕೋಣೆಯಲ್ಲಿ 2 ದಿನ ಉಳಿಯೋದಿದೆ ಅಂತಾನೆ. ಆಗ ಆ ರಾಜ ಹೇಳ್ತಾನೆ, ಗುರುಗಳೇ, ಇದು ವಿಶ್ರಾಂತಿ ಕೋಣೆ ಅಲ್ಲ, ನನ್ನ ಅರಮನೆ ಇದೆ ಅಂತಾನೆ. ಆಗ ಆ ಸಾಧು ಕೇಳಿದ, ನಿನಕ್ಕಿಂತ ಮುಂಚೆ ಇಲ್ಲಿ ಯಾರು ಇರ್ತಾ ಇದ್ರು ಅಂತ. ಆಗ ಆ ರಾಜ ಹೇಳಿದ, ನನ್ನ ತಂದೆ ಇರ್ತಾ ಇದ್ರು ಅಂತಾನೆ. ಮತ್ತೆ ಆ ಸಾಧು ಕೇಳಿದ, ಅದಕ್ಕೂ ಮುಂಚೆ ಯಾರು ಇರ್ತಾ ಇದ್ರು ಅಂತ. ಆಗ ಆ ರಾಜ ಹೇಳ್ತಾನೆ, ನನ್ನ ಅಜ್ಜ ಇರ್ತಾ ಇದ್ರು ಅಂತ. ಆಗ ಆ ಸಾಧು ಹೇಳ್ತಾನೆ, ಹೇ ರಾಜ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಿದ್ರೆ ಅರ್ಥ ಮಾಡ್ಕೊಳ್ಳಿ. ಯಾವ ಸ್ಥಳದಲ್ಲಿ ಜನ ಬರ್ತಾರೆ, ಕೆಲವು ಸಮಯ ಇರ್ತಾರೆ, ಮತ್ತೆ ಅಲ್ಲಿಂದ ಹೊರಟು ಹೋದ್ರೆ ಆ ಸ್ಥಳಕ್ಕೆ ವಿಶ್ರಾಂತಿ ಕೋಣೆನೆ ಅಂತಾರೆ. ಆದ್ರೆ ಇದು ನನ್ನ ಅರಮನೆ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತ ಕೋಪದಿಂದ ಕೇಳ್ತಾರೆ. ಆಗ ಆ ರಾಜ, ಕ್ಷಮಿಸಿ ಗುರುಗಳೇ ಅಂತ ಕಾಲಿಗೆ ಬೀಳ್ತಾನೆ. ನೋಡಿ, ಇದೇ ಮಾತನ್ನ ಶ್ರೀಮದ್ ಭಗವದ್ಗೀತೆಯಲ್ಲೂ ಹೇಳಲಾಗಿದೆ. ಈ ಶರೀರ ನಿನ್ನದಲ್ಲ, ಮತ್ತೆ ಈ ಶರೀರದ ಮಾಲೀಕನೂ ನಿನ್ನಲ್ಲ. ಪಂಚಭೂತಗಳಿಂದ ರಚನೆ ಆದ ಈ ಶರೀರ ಪಂಚಭೂತಗಳಲ್ಲಿ ಲೀನವಾಗುತ್ತೆ. ನಿಮ್ಮ ಹಕ್ಕು ಕೇವಲ ಕರ್ಮ ಮಾಡುವುದರ ಮೇಲಿದೆ. ಅದಕ್ಕೆ ಒಳ್ಳೆಯ ಕರ್ಮಗಳನ್ನ ಮಾಡಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ.